ಮಾಹಿತಿ ನ್ಯೂಸ್ಗೆ ಸುಸ್ವಾಗತ. ಇತ್ತೀಚೆಗೆ ನಡೆದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಮಗನ ಬೀಗರ ಔತಣಕೂಟ. ಬನ್ನಿ, ಈ ಬೀಗರ ಔತಣಕೂಟಕ್ಕೆ ಹೇಗೆಲ್ಲ ತಯಾರು ಮಾಡಿದ್ರು, ಹಾಗೆ ಈ ನಡೆದಿದ್ದು ಬೆಂಗಳೂರಿನ ಪ್ಯಾಲೇಸ್ನಲ್ಲಿ. ಬೆಂಗಳೂರಿನ ಪ್ಯಾಲೇಸ್ ಯಾವ ರೀತಿ ಅದ್ದೂರಿಯಾಗಿ ಅಲಂಕಾರಗೊಂಡಿತು ಎಂದು ತಿಳ್ಕೊಂಬರೋಣ. ಹಾಗೆ ಈ ಒಂದು ಬೀಗರ ಔತಣಕೂಟಕ್ಕೆ ಯಾರ್ಯಾರೆಲ್ಲ ಬಂದಿದ್ರು ಅಂತ ನೋಡ್ಕೊಂಬರೋಣ. ಇನ್ನು ಈ ಎಸ್ ಟಿ ಸೋಮಶೇಖರ್ ಅವರ ಮಗನ ಒಂದು ಬೀಗರ ಔತಣಕೂಟಕ್ಕೆ ಅವರ ಅಭಿಮಾನಿಗಳು, ಹಾಗೆ ಬಿಜೆಪಿ ಮುಖಂಡರು, ಕಾಂಗ್ರೆಸ್ಸಿನ ಕೆಲವು ಮುಖಂಡರು, ಹಾಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶಿವಲಿಂಗೇಗೌಡರು, ಹಾಗೆ ಕನ್ನಡ ಚಲನಚಿತ್ರರಂಗದ ಅನೇಕ ಗಣ್ಯರು ಮತ್ತು ಇನ್ನಿತರು ಹಾಜರಿದ್ದರು. ಇನ್ನು ಈ ಬೀಗದ ಔತಣಕೂಟದ ಒಂದು ಕಲಾಕೃತಿಯಿಂದ ನೋಡೋದಾದರೆ, ಮರದ ರಂಬೆಯ ಕೊಂಬೆಗಳು, ಅದರ ಕೆಳಗಡೆ ಒಂದು ಅದ್ಭುತವಾದಂಥ ಒಂದು ಸ್ಟೇಜನ್ನು ರೆಡಿ ಮಾಡಿದರು. ಈ ವಧುವರನ್ನು ನೋಡ್ತಾ ಇದ್ದರೆ ಯಾವುದೇ ಬಾಲಿವುಡ್ನ ಹೀರೋಯಿನ್ಗೂ ಕಮ್ಮಿ ಇಲ್ಲದಂತಿದ್ದ ವಧುವನ್ನು ನೋಡಿದ್ರೆ ತುಂಬ ಖುಷಿ ಪಡ್ತಾ ಇದ್ರು. ಹಾಗೆ ಎಸ್ ಟಿ ಸೋಮಶೇಖರ್ ಅವರು ಎಲ್ಲ ಗಣ್ಯಾತಿಗಣ್ಯರನ್ನು ಸ್ವಾಗತಿಸಿ ಅವರಿಗೆ ಸನ್ಮಾನ ಮಾಡಿ ಮತ್ತು ಔತಣಕೂಟಕ್ಕೆ ಆಹ್ವಾನ ಮಾಡಿ ಕೆಲ ಗಣ್ಯರಿಗೆ ಸನ್ಮಾನವನ್ನು ಮಾಡಿದರು. ಇನ್ನು ಎಸ್ ಟಿ ಸೋಮಶೇಖರ್ ಅವರ ಮಗನ ಒಂದು ಬೀಗರ ಔತಣಕೂಟದಲ್ಲಿ ಸಹಸ್ರಾರು ಜನರು ಸಹ ಭಾಗಿಯಾಗಿದ್ದರು. ಅವರಿಗೆ ಯಾವುದೇ ರೀತಿಯ ಊಟದ ಒಂದು ಸಮಸ್ಯೆ ಆಗದಂತೆ ಅವರು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದರು. VIP, VVIP ಮತ್ತು ಜನರಲ್ ಒಂದು ಕಂಪಾರ್ಟ್ಮೆಂಟ್ಗಳನ್ನು ಒಂದು ಸೃಷ್ಟಿಸಿ ಅವರು ಔತಣ ಊಟಕ್ಕೆ ಆಹ್ವಾನಿಸಿದರು. ಇನ್ನು ಊಟದ ವಿಚಾರಕ್ಕೆ ಅಂತ ಬಂದರೆ, ಪ್ರತಿಯೊಬ್ಬರಿಗೂ ಸಹ ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಹಾಗೂ ಮಟನ್ ಸಾಂಬಾರ್, ಅನ್ನ ಸಾಂಬಾರ್, ಇಡ್ಲಿ, ಬೋಟಿ, ಪ್ರತಿಯೊಬ್ಬರಿಗೂ ಸಹ ಐಸ್ ಕ್ರೀಮ್, ಬೀಡ, ಫಿಶ್ ಕಬಾಬ್ ಹಾಗೂ ಇನ್ನಿತರ ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ಎಲ್ಲರಿಗೂ ಸಹ ಹೊಟ್ಟೆ ತುಂಬ ಊಟ ಮಾಡುವಷ್ಟು ಊಟವನ್ನು ಹಾಕಿ ಔತಣಕೂಟವನ್ನು ಏರ್ಪಡಿಸಿದ್ದರು. ಇನ್ನು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಯಾರೆಲ್ಲ ಇನ್ನು ಮಾಹಿತಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತಿ.